ಎಲ್ಲರಿಗೂ ನಮಸ್ಕಾರ. ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ? ಇವತ್ತು ನಾವು 5ನೇ ತರಗತಿಯ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್ ಇಂದ ಒಂದು ಪದ್ಯವನ್ನ ಮಾಡ್ತಾ ಇದ್ದೀವಿ. ವಿ ಆರ್ ಗೋಯಿಂಗ್ ಟು ಡೂ ಅ ಪೋಯಮ್ ಫ್ರಮ್ 5th ಸ್ಟ್ಯಾಂಡರ್ಡ್ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್. ಯಾವ ಪದ್ಯ ಮಾಡ್ತಾ ಇದ್ದೀವಿ? ವಿ ಆರ್ ಗೋಯಿಂಗ್ ಟು ಡೂ ಅ ಪೋಯಮ್ ಸಾರುತ್ತಿದೆ ಸೃಷ್ಟಿ ಬೈ ಸಿದ್ದಯ್ಯ ಪುರಾಣಿಕ. ಸಾರುತ್ತಿದೆ ಸೃಷ್ಟಿ ಅಂದ್ರೇನು? ಸೊ ಸೃಷ್ಟಿ ಇಸ್ ಅ ನೇಚರ್. ಸಾರುತ್ತಿದೆ ಅಂದರೆ ಇಟ್ಸ್ ಸ್ಪ್ರೆಡಿಂಗ್, ಇಟ್ಸ್ ಗಿವಿಂಗ್ ಅ ಮೆಸೇಜ್ ಅಂತ. ಓಕೆನಾ? ಸೊ ಬಿಫೋರ್ ಸ್ಟಾರ್ಟಿಂಗ್ ದ ಪೋಯಮ್ ಐ ರಿಕ್ವೆಸ್ಟ್ ಯು ಆಲ್ ಟು ಟೇಕ್ ಔಟ್ ಯುವರ್ ಟೆಕ್ಸ್ಟ್ ಬುಕ್, ಪೆನ್ಸಿಲ್ ಮತ್ತು ಇಯರ್ಫೋನ್. ಓಕೆ, ಸೊ ಲೆಟ್ ಸ್ಟಾರ್ಟ್ ವಿತ್ ದ ಪೋಯಮ್. ಸಾರುತ್ತಿದೆ ಸೃಷ್ಟಿ. ಈ ಪದ್ಯವನ್ನು ಬರೆದವರು ಸಿದ್ದಯ್ಯ ಪುರಾಣಿಕ. ಇಟ್ಸ್ ಆಲ್ವೇಸ್ ಮ್ಯಾಂಡೇಟರಿ ದಟ್ ಯು ಹ್ಯಾವ್ ಟು ಟೆಲ್ ದ ನೇಮ್ ಆಫ್ ದ ಪೋಯಟ್ ಅಂಡ್ ಆಥರ್ ಆ್ಯಂಡ್ ವೆನ್ ಯು ಆರ್ ರೀಡಿಂಗ್ ದ ಲೆಸನ್ ಆರ್ ದ ಪೋಯಮ್. ಓಕೆ, ವೆಲ್ ಸ್ಟಾರ್ಟ್. ಸಾರುತ್ತಿದೆ ಸೃಷ್ಟಿ. ಸೃಷ್ಟಿ is giving a message, is spreading a message. ಎಲ್ಲರಿಗೂ ಇದು ಇಟ್ ಈಸ್ ಲೆಟಿಂಗ್ ನೋ ಎವ್ರಿ ಒನ್. ಏನು? ಹಣ್ಣಿನಲ್ಲಿ, ಬೆಣ್ಣೆಯಲ್ಲಿ, ಕೆನೆ, ಮೊಸರು, ಹಾಲಿನಲ್ಲಿ, ಕಂದದಲ್ಲಿ, ಜೇನಿನಲ್ಲಿ, ರಸಗಬ್ಬು, ಬಾಳೆಯಲಿ, ಎಳೆ ನೀರು, ಹೊಳೆ ನೀರು, ಹಾಲ್ದೆನೆಯ ಕಾಳಿನಲ್ಲಿ, ಸಾರುತ್ತಿದೆ ಸೃಷ್ಟಿ ಇದು ಸವಿಯಾಗಿ ನಿಂದು, ಸವಿಯಾಗು 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 ಎಂದು. So here the poet is talking about the varied description and the vismaya, surprises of the nature. See, we have the tender coconut, adrolage neeride. We have a fruit is so sweet and adrolage seed ide. So the srishti is very miracle. It is so sweet, it is so nice, it is so beautiful. ಇಟ್ ಈಸ್ ಗಿವಿಂಗ್ ಅಸ್ ಎವ್ರಿಥಿಂಗ್. ಎಲ್ಲವನ್ನು ಕೊಡ್ತಾ ಇದೆ. ತೆಂಗು ಕೊಡ್ತಾ ಇದೆ, ಬಾಳೆಹಣ್ಣು ಕೊಡ್ತಾ ಇದೆ. ಇಟ್ ಈಸ್ ಗಿವಿಂಗ್ ಎಳನೀರು, ಹಾಲು, ಮೊಸರು, ಎಲ್ಲವನ್ನು, ಜೇನು, ಎಲ್ಲವನ್ನು ಕೊಡ್ತಾ ಇದೆ. ವಿಚ್ ಇಸ್ ಲೈಕ್ ಅ ವೆರಿ ವೆರಿ ಸ್ವೀಟ್ ಟು ಅಸ್. ವಿ ಆರ್ ಟೇಕಿಂಗ್ ಆಲ್ ದೋಸ್ ಥಿಂಗ್ಸ್ ಬಟ್ ವಿ ಆರ್ ನಾಟ್ ಸ್ಪ್ರೆಡಿಂಗ್ ದ ಸ್ವೀಟ್ನೆಸ್ ಟು ಎನಿಥಿಂಗ್. ಅಂದರೆ ನಾವು ಎಲ್ಲರೊಟ್ಟಿಗೆ ನಾವು ಸಂತೋಷವಾಗಿದ್ದೀವಾ? ವಿದೌಟ್ ಎನಿ ಎಕ್ಸ್ಪೆಕ್ಟೇಷನ್ ನೇಚರ್ ಇಸ್ ಗಿವಿಂಗ್ ಎವ್ರಿಥಿಂಗ್ ಟು ಅಸ್. ಬಟ್ ನಾವು we are not like that. So the Srishti is telling you also become very sweet to everyone. You also be very helpful. Upakariyago. You be very helpful to the others also. This is the Saramsha. Now let us come to the words. Okay? ಹಣ್ಣಿನಲ್ಲಿ ಬೆಣ್ಣೆ. ಹಣ್ಣು ಅಂದರೆ ಫ್ರೂಟ್, ಬೆಣ್ಣೆ ಅಂದರೆ ಬಟರ್, ಕೆನೆ ಮೊಸರು ಇಸ್ ಅ ಕರ್ಡ್. ಕೆನೆ ಅಂದರೆ ಅದ್ರ ಮೇಲೆ ಯು ಹ್ಯಾವ್ ದಟ್, ಹಾಲಿನ ಮೇಲೆ ಯು ಹ್ಯಾವ್ ಅ ಯೆಲ್ಲೋ ಕಲರ್ ಲೇಯರ್ ಅಲ್ವಾ, ದಟ್ ಈಸ್ ಕಾಲ್ಡ್ ಆಸ್ ಎ ಕೆನೆ. ಓಕೆ, ಹಾಲಿನಲ್ಲಿ ಇಟ್ಸ್ ಸೋ ಮಿರಾಕಲ್ ಅಲ್ವಾ, ವಿಚ್ ಈಸ್ ವೆರಿ ಸ್ವೀಟ್, ವಿಚ್ ಈಸ್ ವೆರಿ ನೈಸ್, ವಿಚ್ ಈಸ್ ಲೈಕ್ ನಮಗೆ ಸೃಷ್ಟಿಯಿಂದ ಬರ್ತಿರೋದು ಅದೆಲ್ಲನೂ ಕೂಡ ಇಟ್ಸ್ ಅ ನೇಚರ್, ಗಾಡ್ ಗಿಫ್ಟೆಡ್ ಟು ಅಸ್. ಕಂದ ಅಂದರೆ ಗೆಡ್ಡೆ ಗೆಣಸು, ತರಕಾರಿಗಳು, ಜೇನು, ಹನಿ, ಕಬ್ಬು is a sugar cane, ರಸ it's a juicy sugar cane. ಬಾಳೆ ಅಂದರೆ it's a banana, ಬಾಳೆಹಣ್ಣು. ಎಳನೀರು, ಟೆಂಡರ್ ಕೋಕೋನಟ್. ಹೊಳೆ ನೀರು, ರಿವರ್ ವಾಟರ್. ಹಾಲ್ದೆನೆಯ ಕಾಳಿನಲ್ಲಿ, ಕಾಳು ಕಟ್ಟಿದ ಗ್ರೇನ್ಸ್. ಸಾರುತ್ತಿದೆ ಸೃಷ್ಟಿ ಇದು ಸವಿಯಾಗಿ ಇಂದು. ಎಲ್ಲವನ್ನು ಇಟ್ ಇಸ್ ಸ್ಪ್ರೆಡಿಂಗ್ ದ ಸ್ವೀಟ್ನೆಸ್ ಅಮಂಗ್ ಟು ಎವ್ರಿ ಒನ್ ಇನ್ ಆಲ್ ದ ವೆರೈಟೀಸ್. ಹಣ್ಣಲ್ಲಿದೆ ತರಕಾರಿ, ಹಣ್ಣು, ಕಾಳು, ಮೆಣಸು, ಗೆಡ್ಡೆ, ಜೇನು, ಹಾಲು, ತುಪ್ಪ, ಮೊಸರು. ಇಟ್ಸ್ ಗಿವಿಂಗ್ ಅಸ್ ಎವ್ರಿಥಿಂಗ್. It is being so helpful to us, and the poet is also asking the readers to be very helpful to the nature, to all the living beings. So ಸವಿಯಾಗು ಎಂದು you become very sweet, you become very helpful to everyone ಅಂತ. ನೆಕ್ಸ್ಟ್ ಹೋಗೋಣ. ತಾರೆಯಲ್ಲಿ, ಚಂದ್ರನಲ್ಲಿ, ಸೂರ್ಯನಲ್ಲಿ, ರನ್ನದಲ್ಲಿ, ಕಂಚಿನಲ್ಲಿ, ಮಿಂಚಿನಲ್ಲಿ, ಮುತ್ತಿನಲ್ಲಿ, ಚಿನ್ನದಲ್ಲಿ, ಜ್ಯೋತಿಯಲ್ಲಿ, ನಯನದಲ್ಲಿ, ಉಷಯ ಹೊಂಬಣ್ಣದಲ್ಲಿ, ಸಾರುತ್ತಿದೆ ಸೃಷ್ಟಿ ಇದು ಚವಿಯಾಗಿ ನಿಂದು, ಚವಿಯಾಗು ಎಂದು. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ? ಎವ್ರಿಥಿಂಗ್ ಇನ್ ದ ವರ್ಲ್ಡ್, ಇನ್ ದ ಯೂನಿವರ್ಸ್, ಇಟ್ಸ್ ಗಿವಿಂಗ್ ಅ ಶೈನ್ ಟು ಅಸ್, ಇಟ್ ಈಸ್ ಗಿವಿಂಗ್ ಅ ಸೋ ಬ್ರೈಟ್ನೆಸ್ ಟು ಅಸ್. ಓಕೆ, ಎಲ್ಲವೂ ಕೂಡ ಇಟ್ಸ್ ಲೈಕ್ ಎನ್ಲೈಟನಿಂಗ್ ಅಸ್. ಓಕೆ, ಸೊ ನಾವು ಏನು ಮಾಡಬೇಕು? ಇವನ್ ವಿ ಶುಡ್ ಎನ್ಲೈಟನ್ ಎವ್ರಿಥಿಂಗ್. ಸೊ ಏನು ಹೇಳ್ತಿದ್ದಾರೆ? ಸೊ ವಾಟ್ ಐ ಶುಡ್ ಎನ್ಲೈಟನ್ ಇಸ್ ದ ನಾಲೆಡ್ಜ್ ದಟ್ ಐ ಹ್ಯಾವ್. ಐ ನೀಡ್ ಟು ಶೇರ್ ಇಟ್. I need to share it with everyone. So I should not hold it with myself. ಯಾವಾಗಲೂ ಕೂಡ I should share, enlighten myself, enlighten others also. ನಾನು ಬೆಳೆದು ಇನ್ನೊಬ್ಬರನ್ನು ಬೆಳೆಸಬೇಕು.
ಶೈನ್ ಅದರ್, ಹೆಲ್ಪ್ ಅದರ್ಸ್ ಟು ಶೈನ್ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಐ ವಿಲ್ ರಿಪೀಟ್ ಒನ್ಸ್ ಅಗೇನ್ ಹಿಯರ್. ತಾರೆಯಲ್ಲಿ, ತಾರೆ ಅಂದರೆ ಸ್ಟಾರ್, ಚಂದ್ರ ಅಂದರೆ ಮೂನ್, ಸೂರ್ಯ ಅಂದರೆ ಸನ್. ರನ್ನ, ರನ್ನ, ವಾಟ್ ಇಸ್ ದ ಮೀನಿಂಗ್ ಹಿಯರ್ ದೇ ಹ್ಯಾವ್ ಗಿವನ್, ಲೆಟ್ ಮಿ ಸಿ. ರನ್ನ ಅಂದರೆ ರತ್ನ, ಇಟ್ ಇಸ್ ಅ ಸೇಮ್, ಇಟ್ಸ್ ಅ ಪರ್ಲ್ಸ್. ಓಕೆ, ಕಂಚು, ಕಂಚು ಅಂದ್ರೆ ಇಟ್ಸ್ ಕೈಂಡ್ ಆಫ್ ಅ ಮೆಟಲ್. ಮಿಂಚು, ಮಿಂಚು ಅಂದರೆ ಇಟ್ಸ್ ಅ ಲೈಟ್ನಿಂಗ್. ಮುತ್ತು ಇಸ್ ಅ ಪರ್ಲ್. ಚಿನ್ನ ಇಸ್ ಅ ಗೋಲ್ಡ್. ಜ್ಯೋತಿ ಇಸ್ ಅ ಲೈಟ್. ನಯನ ಇಸ್ ಅ ಕಣ್ಣು. ಉಷೆಯ ಹೊಂಬಣ್ಣದಲ್ಲಿ, ಉಷೆ ಅಂದ್ರೇನು? ಉಷೆ ಅಂದರೆ ಇಟ್ಸ್ ಸನ್ರೈಸ್. ಇನ್ ದ ಸನ್ರೈಸ್ ಇಟ್ಸ್ ಕಂಪ್ಲೀಟ್ಲಿ ಫಿಲ್ಡ್ ವಿತ್ ಗೋಲ್ಡನ್ ಕಲರ್. ಹೊಂಬಣ್ಣ ಅಂದರೆ ಗೋಲ್ಡನ್ ಕಲರ್. ಸಾರುತ್ತಿದೆ ಸೃಷ್ಟಿ ಇದು ಚವಿಯಾಗಿ ನಿಂದು. ಸೊ ಇನ್ ಆಲ್ ದೀಸ್ ಇಫ್ ಯು ಸಿ, ದ ಸೃಷ್ಟಿ ಇಸ್ ಅ ಬ್ರೈಟನ್, ಸೃಷ್ಟಿ ಇಸ್ ಅ ಲೈಟ್ನಿಂಗ್. ನೇಚರ್ ನಮಗೆ ಲೈಟ್ ಕೊಡ್ತಿದೆ. ನೇಚರ್ ಇಸ್ ಶೈನಿಂಗ್, ಹೆಲ್ಪಿಂಗ್ ಅಸ್ ಟು ಶೈನ್. ಸೂರ್ಯ, ಚಂದ್ರ, ತಾರೆ, ಜ್ಯೋತಿ ಇದೆಲ್ಲ ಇಲ್ಲ ಅಂದರೆ ಕ್ಯಾನ್ ವಿ ಸರ್ವೈವ್ ವಿದೌಟ್ ಐಸ್? ಕ್ಯಾನ್ ವಿ ಸರ್ವೈವ್ ವಿದೌಟ್ ಅ ಲೈಟ್? ಕ್ಯಾನ್ ವಿ ಸರ್ವೈವ್ ವಿದೌಟ್ ಅ ಸನ್ರೈಸ್? ಆಗೋದಿಲ್ಲ. ಸೊ ಅದೇ ಥರ when the nature is giving all these things, even we need to take up all these things and we need to help the others to shine their life. ಇದು ಕವಿಯ ಒಂದು ಮಾತು. ಅಂದರೆ poet is asking everyone, to the readers, that please be very humble and help others to shine. Just give your knowledge, ನಿಮ್ಮ ಜ್ಞಾನವನ್ನು ಕೊಡಿ. give your knowledge and help others to shine. ನೆಕ್ಸ್ಟ್, ಶಬ್ದದಲ್ಲಿ ಸವಿಯಾಗಿ, ಅರ್ಥದಲ್ಲಿ ಬೆಳಕಾಗಿ, ಬಾಳ ಭವ್ಯತೆಗಿಲ್ಲಿ ಬೆಳಕು ಸವಿ ಸಾಕಾಗಿ, ಬಾಳುವೆಯ ಸವಿ ಬೆಳಕ ಬರೆಯುವವ ಬೇಕಾಗಿ, ಸಾರುತ್ತಿದೆ ಸೃಷ್ಟಿ ಸವಿ ಚವಿಯಾಗಿ ನಿಂದು, ಕವಿಯಾಗು 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 ಎಂದು. ಸೊ ಏನು ಹೇಳ್ತಿದೆ ಸೃಷ್ಟಿ ಇಲ್ಲಿ? ಸೊ ವಾಟ್ ಎವರ್ ವಿ ಟಾಕ್, ನಾವು ಮಾತಾಡೋ ಮಾತುಗಳು ಅರ್ಥಪೂರ್ಣವಾಗಿರಬೇಕು. ಇಟ್ ಶುಡ್ ಬಿ meaningful. It should help others to get motivated and inspired rather than putting them down. ಯಾವತ್ತೂ ಕೂಡ we should not hurt others by telling a wrong things. Okay, ನಮ್ಮ ಮಾತು ನಮ್ಮ ಹಿಡಿತದಲ್ಲಿರಬೇಕು. ಶಬ್ದ has a very great power. It has a strength. It should motivate and inspire people, but it should never make the people to get depressed and demotivated. Okay, so ಅದು ನಾವಾಗಬೇಕು. We need to be very cautious whenever we are using the words. So be a kavi. He always describes the things. He always motivates the things. So ಅದಕ್ಕೋಸ್ಕರ ನೀನು ಕವಿಯಾಗಿ ಮಾತಾಡು ಅಂತ ಕವಿ here is asking the readers. ಶಬ್ದದಲ್ಲಿ ಸವಿಯಾಗಿ, ಶಬ್ದ ಅಂದರೆ ವರ್ಡ್ಸ್. ಅರ್ಥದಲ್ಲಿ ಬೆಳಕಾಗಿ, ನಾವು ಮಾತಾಡೋ ಅರ್ಥ ಮೀನಿಂಗ್ಫುಲ್. ಇಟ್ ಶುಡ್ ಬಿ ಸೊ ಎನ್ಲೈಟನಿಂಗ್. ಮಾತು ಅರ್ಥಗರ್ಭಿತವಾಗಿರಬೇಕು. ಬಾಳ ಭವ್ಯತೆಗಿಳಿ ಬೆಳಕು ಸವಿ ಸಾಕಾಗಿ, ನಮ್ಮ ಬಾಳಿನ ಭವ್ಯತೆ ಅಂದರೆ ಎನ್ರಿಚ್ಮೆಂಟ್. ಇಟ್ಸ್ ಅ ಸೊ ಲಕ್ಸುರಿಯಸ್ ಲೈಫ್ ಆಗಿರುತ್ತೆ. ಯಾವಾಗ? ವೆನ್ ಎವರ್ ಯು ಟಾಕ್, ದ ವರ್ಡ್ ಹ್ಯಾಸ್ ಸೋ ಮೀನಿಂಗ್ಫುಲ್. ವೆನ್ ಎವರ್ ದ ಪೀಪಲ್ ಗೆಟ್ ಮೋಟಿವೇಟೆಡ್, ಇವನ್ ಯುವರ್ ಲೈಫ್ ವಿಲ್ ಬಿ ಸೋ ಹ್ಯಾಪಿ, ಇವನ್ ದೇರ್ ಲೈಫ್ ವಿಲ್ ಬಿ ಸೋ ಹ್ಯಾಪಿ. ಬಾಳುವೆಯ ಸವಿ ಬೆಳಕ ಬರೆಯುವವ ಬೇಕಾಗಿ. ಸೊ ಏನು ಹೇಳ್ತಿದ್ದಾರೆ? ಬಾಳುವೆ ಅಂದರೆ ಇಟ್ಸ್ ಅ ಲೈಫ್. ಸವಿ ಬೆಳಕ ಅಂದರೆ ಇಟ್ಸ್ ಗಿವಿಂಗ್ ಅ ಲೈಟ್. ಬೆಳಕು ಅಂದರೆ ಇಟ್ಸ್ ಅ ಲೈಟ್. ಬರೆಯುವವ ಬೇಕಾಗಿ, ಸಾರುತ್ತಿದೆ ಸೃಷ್ಟಿ. ದ ನೇಚರ್ ಈಸ್ ಸ್ಪ್ರೆಡಿಂಗ್. ಸವಿ ಚವಿಯಾಗಿ ನಿಂದು, ಸವಿಯಾಗಿ ಚವಿಯಾಗಿ. ಬಿ ಅ ವೆರಿ ಸ್ವೀಟ್, ಬಿ ವೆರಿ ಶೈನ್ಫುಲ್ ಆ್ಯಂಡ್ ಯು ಬಿಕಮ್ ಅ ಕವಿ. ನೀನು ಕವಿಯಾಗು 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 ಎಂದು. ಸೊ ಇದು ಸಾರಾಂಶ. ಸೊ ಇಟ್ಸ್ ವೆರಿ ಸಿಂಪಲ್. ಸೊ ಏನು ಹೇಳ್ತಿದ್ದಾರೆ ಪೊಯೆಟ್ ಇಲ್ಲಿ ಅಂದರೆ ಪ್ರಕೃತಿಯ ಸೊಬಗು. ಹಿ ಈಸ್ ಡಿಸ್ಕ್ರೈಬಿಂಗ್ ದ ನೇಚರ್ ಆ್ಯಂಡ್ ಈಸ್ ಆಸ್ಕಿಂಗ್, ಸಿ ದ ನೇಚರ್ ಈಸ್ ಲೈಕ್ ದಿಸ್, ವೈ ಕಾಂಟ್ ದ ಹ್ಯೂಮನ್ ಬೀಯಿಂಗ್ಸ್, ಮನುಷ್ಯ ಯಾಕೆ ಈ ಥರ ಇರೋಕ್ಕಾಗಲ್ಲ? ಅವನು ಏನಕ್ಕೆ ಅವನ ನೈತಿಕತೆಯನ್ನು ಬಿಟ್ಕೊಡ್ಬೇಕು? ನೈತಿಕತೆಯನ್ನು ಕಾಪಾಡಿ, ಅಂದರೆ ವೆರಿ ಮಾರಲ್ ಆಗಿ ಇರಿ. ಬಿ ವೆರಿ ಕ್ಯಾರಿ ದ ಹ್ಯುಮ್ಯಾನಿಟಿ, ಬಿ ವೆರಿ ಹಂಬಲ್, ಡೂ ಗುಡ್ ಥಿಂಗ್ಸ್ ಅಂತ ಹೇಳ್ತಿದ್ದಾರೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಪೊಯಮ್. ಸೊ ದಿಸ್ ಪೊಯಮ್ ನೋಡೋದಕ್ಕೆ ಇಟ್ಸ್ ವೆರಿ ಈಸಿ, ಬಟ್ ಇಟ್ ಹ್ಯಾಸ್ ಎ ವೆರಿ ಇನ್ ಡೆಪ್ತ್ ಮೀನಿಂಗ್. ಸೊ ಯು ನೀಡ್ ಟು ಬಿ ವೆರಿ ಫೋಕಸ್ಡ್ ಆ್ಯಂಡ್ ವೆರಿ ಕೇರ್ಫುಲ್ ವೈಲ್ ಯು ಆರ್ ರೈಟಿಂಗ್ ಅ ಸಾರಾಂಶ ಆ್ಯಂಡ್ ಆನ್ಸರ್ಸ್. ಓಕೆನಾ? ಸೊ ಇಟ್ ಈಸ್ ರಿಯಲಿ ಈಸಿ, ಬಟ್ ಸ್ವಲ್ಪ ನೀವು ಯೋಚನೆ ಮಾಡಿ ಬರೀಬೇಕು. ಸೊ ಓನ್ಲಿ ದ ಮೀನಿಂಗ್ ವಿಚ್ ಐ ಹ್ಯಾವ್ ಗಿವನ್, ಐ ಕಾಂಟ್ ಗೋ ವಿತ್ ದ ಲೈನ್ ಬೈ ಲೈನ್ because it doesn't go with the line by line.
It may not be very easy for you to understand if I go with a line by line. So only I told you the summary of the complete paragraph, stanza. Okay na? So let me read the poem once. ಆಮೇಲೆ we'll go for the exercises. ಹಣ್ಣಿನಲ್ಲಿ ಬೆಣ್ಣೆಯಲ್ಲಿ ಕೆನೆ ಮೊಸರು ಹಾಲಿನಲ್ಲಿ ಕಂದದಲ್ಲಿ ಜೇನಿನಲ್ಲಿ ರಸ ಕಬ್ಬು ಬಾಳೆಯಲಿ ಎಳೆ ನೀರು ಹೊಳೆ ನೀರು ಹಾಲೆನೆಯ ಕಾಳಿನಲ್ಲಿ ಸಾರುತ್ತಿದೆ ಸೃಷ್ಟಿ ಇದು ಸವಿಯಾಗಿ ನಿಂದು ಸವಿಯಾಗು 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 ಎಂದು. ತಾರೆಯಲ್ಲಿ ಚಂದ್ರನಲ್ಲಿ ಸೂರ್ಯನಲ್ಲಿ ರನ್ನದಲ್ಲಿ ಕಂಚಿನಲ್ಲಿ ಮಿಂಚಿನಲ್ಲಿ ಮುತ್ತಿನಲ್ಲಿ ಚಿನ್ನದಲ್ಲಿ ಜ್ಯೋತಿಯಲ್ಲಿ ನಯನದಲ್ಲಿ ಹುಷೆಯ ಹೊಂಬಣ್ಣದಲ್ಲಿ ಸಾರುತ್ತಿದೆ ಸೃಷ್ಟಿ ಇದು ಚವಿಯಾಗಿ ನಿಂದು ಚವಿಯಾಗು 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 ಎಂದು. ಶಬ್ದದಲ್ಲಿ ಸವಿಯಾಗಿ ಅರ್ಥದಲ್ಲಿ ಬೆಳಕಾಗಿ ಬಾಳ ಭವ್ಯತೆಗಿಲ್ಲಿ ಬೆಳಕು ಸವಿ ಸಾಕಾಗಿ ಬಾಳುವೆಯ ಸವಿ ಬೆಳಕ ಬರೆಯುವವ ಬೇಕಾಗಿ ಸಾರುತ್ತಿದೆ ಸೃಷ್ಟಿ ಸವಿ ಚವಿಯಾಗಿ ನಿಂದು ಕವಿಯಾಗು 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 ಎಂದು. ಈ ಪದ್ಯವನ್ನ ಬರೆದವರು ಸಿದ್ದಯ್ಯ ಪುರಾಣಿಕ. So this is all about the poem. So let us read about who is ಸಿದ್ದಯ್ಯ ಪುರಾಣಿಕ. ಸಿದ್ದಯ್ಯ ಪುರಾಣಿಕ ಅವರು ಕೊಪ್ಪಳ ಜಿಲ್ಲೆಯವರು. He is from ಕೊಪ್ಪಳ ಜಿಲ್ಲೆ. So you have to read little more about the ಸಿದ್ದಯ್ಯ ಪುರಾಣಿಕರವರ ಬಗ್ಗೆ. You should read it. This poem is taken from ಕರುಣ ಶ್ರಾವಣ ಎಂಬ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. So this poem is taken from ಕರುಣ ಶ್ರಾವಣ. Okay na? Very good. So is there any other doubt ನಿಮಗೆ? ಡೌಟ್ ಇದೆಯಾ? ಇಲ್ಲ ಅನ್ಕೋತೀನಿ ನಾನು. ಸೊ ಇಟ್ಸ್ ವೆರಿ ಸಿಂಪಲ್. ಸೊ ಫಸ್ಟ್ ಪ್ಯಾರಾಗ್ರಾಫಲ್ಲಿ ಏನಿದೆ, ಐ ಜಸ್ಟ್ ರೀಡ್ ಇಟ್ ಔಟ್. ಸಿಂಪಲ್ ಆಗಿ ನಾನು ಹೇಳ್ತೀನಿ. ಓಕೆ, ಸೊ ಇನ್ ದ ಫಸ್ಟ್ ಪ್ಯಾರಾಗ್ರಾಫ್ the poet is comparing, see, we have so many sweet things around us. So the human being, even you should be also become a very sweet. ನೀನು ಸ್ವೀಟ್ ಆಗಿರು ಅಂದರೆ ಇಟ್ ಡಸಂಟ್ ಮೀನ್ ದಟ್ ನೀನು ಚೆನ್ನಾಗಿರು, ಬಿ ಅ ಗುಡ್, ಡೂ ಗುಡ್ ಅಂತ ಹೇಳ್ತಿದ್ದಾರೆ. In the second paragraph, in the second stanza, he is telling that ನುಡಿಯಲ್ಲಿ ಬೆಳಕು ಕೊಡುವ ವಸ್ತುಗಳು. Okay, he is talking about that many things in the world is giving a light to us. It is giving a light to us. In the same way, you share the knowledge light. You share the knowledge and help the others to gain the knowledge. ಅಂತ ಹೇಳ್ತಾ ಇದ್ದಾರೆ. Okay, you also enrich your knowledge, help others to enrich their knowledge ಅಂತ. In the third stanza, last one ಅಲ್ಲಿ ಏನು ಹೇಳ್ತಿದ್ದಾರೆ, he is asking us to, we have to adapt a meaningful life, meaningful words, a meaningful quality and attitude in our life, and we should do the same thing with the others also. ಇದು ಪದ್ಯದ ಅರ್ಥ. ಓಕೆನಾ? ಸೊ ವೆರಿ ಸಿಂಪಲ್ ಇದು. ಸೊ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಸ್ವಲ್ಪ ಕಷ್ಟ ಆಗುತ್ತೆ. Welcome to the exercise. ಪದಗಳ ಅರ್ಥ for this, at the end of the video you will be having the English meanings ಸಿಗುತ್ತೆ. So please do look into that. And meanings you have to write and practice. ಬರೆದು ಪ್ರಾಕ್ಟೀಸ್ ಮಾಡಿ. vocabulary, knowing the vocabulary is very very important. ನೆಕ್ಸ್ಟ್ ಪ್ರಶ್ನೆಗಳಿಗೆ ಉತ್ತರಿಸು. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಸೊ ಒಂದು ವಾಕ್ಯದಲ್ಲಿ ಉತ್ತರಿಸಿನಲ್ಲಿ ಏನೇನಿದೆ? ಮೊದಲನೇ ಪ್ರಶ್ನೆ, ಲೆಟ್ ಮಿ ಕಮ್ ಟು ದ ಫಸ್ಟ್ ಕ್ವೆಶನ್. ಕವಿಯು ಸೃಷ್ಟಿಯ ಯಾವ ಯಾವ ವಸ್ತುಗಳಲ್ಲಿ ಸವಿ ಇದೆ ಎನ್ನುತ್ತಾರೆ? ಇನ್ ವಿಚ್ ಆರ್ ದ ಐಟಮ್ಸ್ ಆರ್ ದ ಪ್ರಾಡಕ್ಟ್ಸ್ ಇನ್ ದ ನೇಚರ್ ಹ್ಯಾಸ್ ದ ಸ್ವೀಟ್ನೆಸ್? ಯಾವುದ್ರಲ್ಲಿದೆ? ವಿ ಹ್ಯಾವ್ ಇನ್ ಹಣ್ಣು, ಬೆಣ್ಣೆ, ಕೆನೆ ಮೊಸರು, ಹಾಲು, ಕಂದ ಇಸ್ ಅ ಗೆಡ್ಡೆ, ಜೇನು, ಬಾಳೆಹಣ್ಣು, ಕಬ್ಬು, ಎಳನೀರು, ಹೊಳೆ ನೀರು, ಹಾಲ್ದೆನೆ, ಎಲ್ಲದರಲ್ಲೂ ಕೂಡ ವಿ ಹ್ಯಾವ್ ಅ ಸ್ವೀಟ್ನೆಸ್. ಇನ್ ದ ಫಸ್ಟ್ ಪ್ಯಾರಾಗ್ರಾಫ್ ಯು ಹ್ಯಾವ್ ದ ಆನ್ಸರ್. ಅದೇ ಸೇಮ್ ಥಿಂಗ್. ಯಾವ ಯಾವ ವಸ್ತುಗಳಲ್ಲಿ ಪ್ರಕೃತಿ ಚವಿಯಾಗಿ ನಿಂತಿದೆ? ವಿಚ್ ಆರ್ ದ ಥಿಂಗ್ಸ್ ದ ನೇಚರ್ ಇಸ್ ವೆರಿ ಶೈನಿ? ಯಾವುದ್ರಲ್ಲಿದೆ? ಸೂರ್ಯ, ಚಂದ್ರ, ತಾರೆ, ರನ್ನ, ಕಂಚು, ಮಿಂಚು, ಮುತ್ತು, ಚಿನ್ನ, ಜ್ಯೋತಿ, ನಯನ, ಉಷಯ ಹೊಂಬಣ್ಣ, ಎಲ್ಲದರಲ್ಲೂ ಕೂಡ ಪ್ರಕೃತಿ ಛವಿಯಾಗಿ ನಿಂತಿದೆ. ಇಟ್ಸ್ ಅ ವೆರಿ ಶೈನಿಂಗ್. ಕಾವ್ಯದಲ್ಲಿ ಶಬ್ದ ಮತ್ತು ಅರ್ಥಗಳು ಹೇಗಿರಬೇಕೆಂದು ಕವಿ ಹೇಳುತ್ತಾರೆ? ಹೇಗಿರಬೇಕು ಅಂತ ಹೇಳ್ತಾರೆ? ಕಾವ್ಯದಲ್ಲಿ ಶಬ್ದ ಬಂದು ಸವಿಯಾಗಿ ಇರಬೇಕು ಮತ್ತು ಅರ್ಥ ಬಂದು ಬೆಳಕಾಗಿ ಇರಬೇಕು. ಶಬ್ದ ಇಸ್ ಅ ವರ್ಡ್, ಇಟ್ ಶುಡ್ ಬಿ ವೆರಿ ಸ್ವೀಟ್, ಆ್ಯಂಡ್ ಅರ್ಥ ಇಟ್ ಶುಡ್ ಬಿ ಎನ್ಲೈಟ್ನಿಂಗ್, ಇಟ್ ಶುಡ್ ಬಿ ಲೈಟನಿಂಗ್.
ಬೆಳಕಾಗಿ ಇರಬೇಕು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ಬಾಳುವೆಯ ಸವಿ ಬೆಳಕನ್ನು ಎಲ್ಲಿ ಕಾಣಬೇಕು? ಎಲ್ಲಿ ಕಾಣಬೇಕು ನಾವು ಬಾಳುವೆಯ ಸವಿ ಬೆಳಕನ್ನು? ಬರೆಯುವವರಲ್ಲಿ ಕಾಣಬೇಕು. ದ ಹೂ ಆರ್ ರೈಟಿಂಗ್, ಅವರಲ್ಲಿ ನಾವು ಕಾಣಬೇಕು. ಸೊ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. 3 to 4 ಸೆಂಟೆನ್ಸಸ್ ಅಲ್ಲಿ ನೀವು ಆನ್ಸರ್ ಬರೀಬೇಕು. ಕವಿ ನಮ್ಮ ಬದುಕು ಯಾವ ರೀತಿ ಸವಿಯಾಗಬೇಕೆಂದು ಬಯಸುತ್ತಾರೆ? ಹೌ ಅವರ್ ಲೈಫ್ ಶುಡ್ ಬಿಕಮ್ ಅ ಸ್ವೀಟ್ ಲೈಕ್ ಅ, ದ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಇದೆ ಅಲ್ಲ, ಅದೇ ಸೇಮ್. ಇಟ್ ಶುಡ್ ಬಿ ಸ್ವೀಟ್ ಲೈಕ್ ಅ ಹನಿ, ಶುಗರ್ ಕೇನ್, ಇದೇ ತರ ಸ್ವೀಟ್ ಆಗಿರಬೇಕು. ಬದುಕು ಚವಿಯಾಗಬೇಕು ಎಂದು ಕವಿ ಕೊಡುವ ಉದಾಹರಣೆಗಳಾವುವು? ವೈ ಅವರ್ ಲೈಫ್ ಶುಡ್ ಬಿ ವೆರಿ ಶೈನಿಂಗ್. ಯಾಕೆ ಇರಬೇಕು? ಬಿಕಾಸ್ ಆಫ್ ದ ಸೆಕೆಂಡ್ ಸ್ಟ್ಯಾನ್ಸಾದಲ್ಲಿ ಯು ಹ್ಯಾವ್ ಬಿಕಾಸ್ ಆಫ್ ದಿ ಎಲ್ಲದರಲ್ಲಿ ಹೊಳಪಿದೆ. ಯಾವುದರಲ್ಲಿ? ನಕ್ಷತ್ರ, ಸೂರ್ಯ, ಚಂದ್ರ, ಚಿನ್ನ, ಕಂಚು, ಆಲ್ ದೀಸ್ ಆರ್ ಶೈನಿಂಗ್. ಓಕೆ, ಸೊ ಇದೇ ಥರ ಇದೇ ರೀತಿಯಲ್ಲಿ ನಮ್ಮ ಬದುಕಿನಲ್ಲೂ ಹೊಳಪು ಇರಬೇಕು. ಓಕೆ, ವೆರಿ ಗುಡ್. ಸಿದ್ದಯ್ಯ ಪುರಾಣಿಗರು ಯಾವ ರೀತಿಯ ಕವಿ ಆಗಬೇಕೆಂದು ಹೇಳುತ್ತಾರೆ? ಇನ್ ವಿಚ್ ಕೈಂಡ್ ಐ ನೀಡ್ ಟು ಬಿಕಮ್ ಅ ಪೊಯಟ್. ಸೊ ವಾಟ್ ಈಸ್ ದ ಒಪಿನಿಯನ್ ಆಫ್ ಅ ಪೊಯಟ್ ಹಿಯರ್? ಹೇಗೆ ಕವಿ ಆಗಬೇಕು? ಸೊ ನಾನು ಹೇಗೆ ಕವಿ ಆಗಬೇಕು ಅಂದರೆ, ನನ್ನ ಶಬ್ದದಲ್ಲಿ ಸವಿ ಇರಬೇಕು. ಇನ್ ಮೈ ವರ್ಡ್ಸ್ ದೇ ಶುಡ್ ಬಿ ಸ್ವೀಟ್ನೆಸ್. ಇನ್ ದೋಸ್ ವರ್ಡ್ಸ್, ಇನ್ ದೋಸ್ ಮೀನಿಂಗ್ ಇಟ್ ಶುಡ್ ಬಿ ಅ ಲೈಟ್, ಬೆಳಕಿರಬೇಕು. ಹಾಗೂ ಬಾಳಿನಲ್ಲಿ ಭವ್ಯತೆ ಬೆಳಕಾಗಬೇಕು. ಭವ್ಯತೆ ಅಂದರೆ ತುಂಬ ಲಕ್ಸುರಿಯಸ್ ಆಗಿ, ಡಿಗ್ನಿಫೈಡ್ ಆಗಿ ಇರಬೇಕು ಲೈಫ್. ಬಿಕಾಸ್ ಆಫ್ ದಿಸ್ ಏನು, ಸವಿಯಾದ ಚವಿಯಾದ ಮಾತು, ಅರ್ಥಗರ್ಭಿತ ಮಾತಿನಿಂದ ಬಾಳು ಭವ್ಯತೆಯಾಗತ್ತೆ. ಮತ್ತು ಈ ಸವಿಯಾದ ಗುಣವನ್ನು ನಾನು ರೂಢಿಸಿಕೊಳ್ಳಬೇಕು. ಐ ನೀಡ್ ಟು ಅಡ್ಯಾಪ್ಟ್ ದ ಗುಡ್ ಹ್ಯಾಬಿಟ್ಸ್ ಆ್ಯಂಡ್ ದ ಗುಡ್ ಬಿಹೇವಿಯರ್, ಗುಡ್ ಆ್ಯಟಿಟ್ಯೂಡ್ ಆ್ಯಂಡ್ ಕ್ವಾಲಿಟಿ ಅಂತ ಹೇಳ್ತಿದ್ದಾರೆ. ಐ ನೋ ಇಟ್ಸ್ ಲಿಟಲ್ ಡಿಫಿಕಲ್ಟ್, ಲಿಸನ್ ಆ್ಯಂಡ್ ರೈಟ್ ಇಟ್. ಇಟ್ ಈಸ್ ಡಿಫಿಕಲ್ಟ್, ಐ ನೋ ದಟ್ ಒನ್. ಓಕೆ, ನೆಕ್ಸ್ಟ್ ಪದ್ಯ ಭಾಗ ಪೂರ್ತಿ ಮಾಡಿ. ಯು ಹ್ಯಾವ್ ಟು ಫಿನಿಶ್ ದಿಸ್ ಪೊಯಮ್ ಪಾರ್ಟ್ ರಿಮೈನಿಂಗ್. ಇಲ್ಲೇನಿದೆ ನೆಕ್ಸ್ಟ್ 4 ಉತ್ತರದಲ್ಲಿ 1 ಆರಿಸಿ. ದಿಸ್ ಇಸ್ ವೆರಿ ಈಸಿ, ಯು ಕ್ಯಾನ್ ಡೂ ಇಟ್. ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಸ್ವಂತ ವಾಕ್ಯ ಅಂದರೆ ಏನು? ಓನ್ ಸೆಂಟೆನ್ಸಸ್. ಸಾರು ಅಂದರೆ ಸ್ಪ್ರೆಡ್. ಸಾರು ಅಂದರೆ ಸ್ಪ್ರೆಡ್ ಮಾಡೋದು, ಅಂದರೆ ಹೇಳೋದು ಎಲ್ಲ ಕಡೆ. ಅವರು ಏನಂತಾರೆ, ಫಾರ್ ಎಕ್ಸಾಂಪಲ್ ಏನು ಹೇಳ್ಬೋದು ನಾನು, ಡಂಗೂರ ಸಾರು, ಡಂಗೂರ ಸಾರಿ ವಿಚಾರ ಹೇಳಿದ್ರು. ಸೊ ಹಿ ಜಸ್ಟ್ ಏನಂತಾರೆ, ತಮಟೆ ಬಾರಿಸಿ ಹಿ ಟೋಲ್ಡ್, ಈ ಸ್ಪ್ರೆಡ್ ದ ಇನ್ಫಾರ್ಮೇಶನ್ ಟು ಎವ್ರಿ ಒನ್. ಧರ್ಮದ ವಿಚಾರವನ್ನು ಸಾರಬೇಕು, ಒಳ್ಳೆಯ ವಿಚಾರ ಸಾರಬೇಕು. ವಿ ನೀಡ್ ಟು ಸ್ಪ್ರೆಡ್ ದ ಗುಡ್ ಥಾಟ್ಸ್ ಆ್ಯಂಡ್ ದ ಗುಡ್ ಥಿಂಗ್ಸ್ ಆ್ಯಂಡ್ ದ ಗುಡ್ ಪ್ರಿನ್ಸಿಪಲ್ಸ್. ಸೃಷ್ಟಿ ಅಂದರೆ ನೇಚರ್, ಸವಿ ಅಂದರೆ ಸ್ವೀಟ್, ಹೊಂಬಣ್ಣ ಅಂದರೆ ಗೋಲ್ಡನ್ ಕಲರ್, ಛವಿ ಅಂದರೆ ಶೈನ್. ಸಾರುತ್ತಿದೆ ಸೃಷ್ಟಿ, ಪ್ರಾಸಪದ ಬರೆಯಿರಿ. ಪ್ರಾಸಪದ ಅಂದರೆ ರೈಮಿಂಗ್ ವರ್ಡ್ಸ್. ಯು ನೀಡ್ ಟು ರೈಟ್ ದ ರೈಮಿಂಗ್ ವರ್ಡ್ಸ್. ಈ ಪದಗಳನ್ನು ಬಿಡಿಸಿ ಬರೆದಿದೆ, ಗಮನಿಸಿ ಓದಿರಿ. ಸೊ ಯು ಹ್ಯಾವ್ ಟು ರೀಡ್ ದಿಸ್. ಅವ್ರು ಆಲ್ರೆಡಿ ಬಿಡಿಸಿ ಬರೆದಿದ್ದಾರೆ, ಯು ಹ್ಯಾವ್ ಟು ಜಸ್ಟ್ ರೀಡ್ ಇಟ್ ಔಟ್, ವಿಚ್ ಇಸ್ ವೆರಿ ಈಸಿ. ಪೂರಕ ಓದು. ಓಕೆ, ಫಾರ್ ದಿಸ್ ಒನ್ ಐ ರಿಕ್ವೆಸ್ಟ್ ಯು ಆಲ್ ಟು ರೀಡ್ ದಿಸ್ ಪ್ಯಾರಾಗ್ರಾಫ್, ರೀಡ್ ದಿಸ್ ಅನ್ಸೀನ್ ಪ್ಯಾಸೇಜ್. ಈ ಗದ್ಯ ಭಾಗವನ್ನು ಓದಿ, ಕೆಳಗಡೆ ಯು ಹ್ಯಾವ್ ದ ಕ್ವೆಶನ್ ಆನ್ಸರ್ಸ್. ಟ್ರೈ ಟು ಆನ್ಸರ್ ದಟ್ ಕ್ವೆಶನ್ ಆನ್ಸರ್ಸ್. ತುಂಬ ಡಿಫಿಕಲ್ಟ್ ಇದ್ದರೆ ಡೂ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್. ಐ ಹೆಲ್ಪ್ ಯು ಔಟ್ ವಿತ್ ದಿಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಓಕೆನಾ? ವೆರಿ ಗುಡ್. ನೆಕ್ಸ್ಟ್ ಏನಿದೆ? ಓಕೆ, 3 ಕೋತಿಗಳಿದೆ. ಒಂದು ಕಣ್ಣು ಮುಚ್ಚಿದೆ, ಒಂದು ಬಾಯಿ ಮುಚ್ಚಿದೆ, ಒಂದು ಕಿವಿ ಮುಚ್ಚಿದೆ. ಸೊ ಏನು ಸಾರ್ತಾ ಇದೆ ಇದು? ವಾಟ್ ಇಟ್ ಈಸ್ ಗಿವಿಂಗ್? ವಾಟ್ ಈಸ್ ದ ಸಂದೇಶ? ವಾಟ್ ಇಸ್ ದ ಮೆಸೇಜ್ ದಟ್ ಈಸ್ ಗಿವಿಂಗ್ ಟು ಅಸ್? ಪುಟ್ ಇಟ್ ಇನ್ ಯೋರ್ ವರ್ಡ್ಸ್. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಹೆಲ್ಪ್ ವಿತ್ ದಿಸ್. ನೀವು ನಿಮ್ಮ ವಾಕ್ಯಗಳಲ್ಲಿ ಬರೆಯಿರಿ. ಓಕೆ, ವೆರಿ ಗುಡ್. ನೆಕ್ಸ್ಟ್ ಏನಿದೆ? ಸೊ ದಟ್ಸ್ ಇಟ್, ಅಷ್ಟೇ. ಸೊ ಬೇರೆ ಏನೂ ಇಲ್ಲ. ಸೊ ಇಸ್ ದರ್ ಎನಿ ಅದರ್ ಡೌಟ್? ಐ ಥಿಂಕ್ ಇಟ್ಸ್ ವೆರಿ ಕ್ಲಿಯರ್. ಸ್ವಲ್ಪ ಕಷ್ಟ ಇದೆ ಪೋಯಮ್ ಅರ್ಥ ಮಾಡ್ಕೊಳ್ಳೋಕ್ಕೆ, ವಿಚ್ ವಿಲ್ ಬಿ ವೆರಿ ಈಸಿ, ನೋ ನೀಡ್ ಟು ವರಿ. ಏನಾದರೂ ನಿಮಗೆ ಡೌಟ್ ಇದ್ದರೆ, ಕಷ್ಟ ಅನಿಸ್ತಾ ಇದ್ದರೆ, ಪ್ಲೀಸ್ ಡೂ ಲೆಟ್ ಮೀ ನೋ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಆರ್ ರೈಟ್ ಅ ಮೇಲ್ ಟು ಮಿ ಅಟ್ yashasvikannadavani@gmail.com. Okay, so thank you so much ಎಲ್ಲರಿಗೂ for watching. Please like the video. End of the video you have a few exercises part ಇದೆ. Please do look into that after watching this video. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇನ್ನೂ ಇಮಿಡಿಯೇಟಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಶಸ್ವಿ ಕನ್ನಡವಾಣಿಯ ಯೂಟ್ಯೂಬ್ ಚಾನಲ್ಗೆ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಸೊ ದಟ್ ಯು ವಿಲ್ ಗೆಟ್ ಎ ನೋಟಿಫಿಕೇಶನ್ ಆ್ಯಸ್ ಆ್ಯಂಡ್ ವೆನ್ ಐ ಅಪ್ಲೋಡ್ ದ ವಿಡಿಯೋ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ನಾಲೆಜ್ ಶೇರಿಂಗ್ ಇಸ್ ದ ಬೆಸ್ಟ್ ಥಿಂಗ್ ದಟ್ ಯು ಕ್ಯಾನ್ ಡೂ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಮತ್ತೊಮ್ಮೆ ನೆನಪು ಮಾಡ್ತಾ ಇದ್ದೀನಿ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ. ಎನಿ ಡೌಟ್ ಕಮೆಂಟ್ ಸೆಕ್ಷನಲ್ಲಿ ಮೆಸೇಜ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು.
ಪ್ಲೀಸ್ ಸಬ್ಸ್ಕ್ರೈಬ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.